ಗ್ರಾಮದ ಜನರಿಗೆ ಮನೆ ಪಕ್ಕದಲ್ಲೇ ಮೊಬೈಲ್ ಟವರ್ ಇದ್ರೂ ಯಾವುದೇ ಉಪಯೋಗ ಇಲ್ಲ. ಟವರ್ನ ಕೆಳಗಡೆ ಇರುವಂತಹ ಮನೆಗಳಿಗೂ ಕೂಡ ಇಲ್ಲಿ ನೆಟ್ವರ್ಕ್ನದ್ದೇ ದೊಡ್ಡ ಸಮಸ್ಯೆ. 5G ಕಾಲದಲ್ಲೂ ನೆಟ್ವರ್ಕ್ ಆಗಿ ಅಲೆದಾಡುವಂತಹ ಸ್ಥಿತಿ ಬಂದಿದೆ. ಊರಲ್ಲೇ BSNL ಟವರ್ ಇದ್ರೂ ನೆಟ್ವರ್ಕ್ ಸಿಗಲ್ಲ. ಬಾಳುಗೋಡದಲ್ಲಿ ನೆಟ್ವರ್ಕ್ನದ್ದೇ ದೊಡ್ಡ ಸಮಸ್ಯೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬಾಳುಗೋಡು ಗ್ರಾಮ ಇದು. ಈ ಗ್ರಾಮಕ್ಕೆ ಮೊಬೈಲ್ ಟವರ್ ಬಂದ್ರೆ ನೆಟ್ವರ್ಕ್ ಸಮಸ್ಯೆ ಬಗೆಹರಿಯಲಿದೆ ಅಂತ ಗ್ರಾಮಸ್ಥರು ಹತ್ತಾರು ಲೆಕ್ಕಾಚಾರ ಹಾಕೊಂಡಿದ್ರು. ಬಹಳ ದಿನಗಳ ಬೇಡಿಕೆಯಂತೆ ಹೊಸದಾಗಿ BSNL ಟವರ್ ಕೂಡ ನಿರ್ಮಾಣ ಆಗಿದೆ. ಆದ್ರೆ ನೆಟ್ವರ್ಕ್ ಮಾತ್ರ ಸಿಗ್ತಿಲ್ಲ. ಮೊಬೈಲ್ ಹಿಡಿದು ನೆಟ್ವರ್ಕ್ ಸಿಗುವ ಜಾಗವನ್ನ ಹುಡುಕಿಕೊಂಡು ಹೋಗಬೇಕಾದ ಪರಿಸ್ಥಿತಿಯಲ್ಲಿ ಇಲ್ಲಿನ ಜನರಿದ್ದಾರೆ. 5G 4G ಸ್ಪೀಡ್ನ ನೆಟ್ವರ್ಕ್ ಸಿಗಲಿದೆ ಅಂತ ಅಧಿಕಾರಿಗಳು ಹೇಳಿದ್ರಂತೆ. ಆದ್ರೆ 2G ನೆಟ್ವರ್ಕ್ ಕೂಡ ಸಿಗದೆ ಊರಿನ ಜನ ಪರದಾಡುತ್ತಿದ್ದಾರೆ. ಇಲ್ಲಿ ತುಂಬಾ ಕಷ್ಟ ಆಗ್ತಿರೋದು ಏನಂತಂದ್ರೆ ಟವರ್ ಸಮಸ್ಯೆ. ನಮಗೆ ಮೊಬೈಲಿಗೆ ಕಾಲ್ ಬರಬೇಕಾದ್ರೆ ಇಲ್ಲಿ ನೆಟ್ವರ್ಕೇ ಇರೋದಿಲ್ಲ. ಕೆಲವೊಂದ್ಸಲ ತುಂಬಾ ಸಮಯದಿಂದ ನಮಗೆ ವೈಫೈಸು ಸಮಸ್ಯೆ ಆಗಿದೆ ಈ ಟವರಿಂದಾಗಿ. ನಾವು ಸಹ ಈಗ ವರ್ಕ್ ಫ್ರಮ್ ಹೋಮ್ ಮಾಡಬೇಕಾದ್ರೆ ಒಂದೊಂದ್ಸಲ ನಮಗೆ ಒಂದು ಮೊಬೈಲ್ ಯೂಸ್ ಮಾಡಿದ್ರೆ ಲ್ಯಾಪ್ಟಾಪ್ ವರ್ಕ್ ಆಗೋದಿಲ್ಲ. ಇಲ್ಲಿ ಬಾಳ್ಗೋಡಲ್ಲಿ ಒಂದು ಟವರ್ ಆಯಿತು, ಹೇಳಲಿಕ್ಕೆ 5G ಅಂತೆಲ್ಲ ಹೇಳ್ತಾರೆ. ಈಗ 5G ಇಲ್ಲ, 2G ಇಲ್ಲ, ಯಾವುದಿಲ್ಲ ಅಂತಾಗಿದೆ. ಒಮ್ಮೆ ಕರೆಂಟ್ ಇದ್ರೆ ಇರ್ತದೆ, ಇಲ್ಲದಿದ್ರೆ ಇಲ್ಲ ಅಂತ ಅದೇ ಹಳೆ ಹರಿಹರದಲ್ಲಿ ಎಂತ ಸಮಸ್ಯೆ ಇತ್ತು ಅದೇ ಸಮಸ್ಯೆ ಈಗ ಬಾಳ್ಗೋಡಲ್ಲಿ ಕಂಟಿನ್ಯೂ ಆಗ್ತಾ ಉಂಟು. ಈ ಹಿಂದೆ ಹರಿಹರ ಪಲ್ಲತ್ತಡ್ಕದಲ್ಲಿದ್ದ BSNL ಮೊಬೈಲ್ ಟವರ್ನಿಂದಲೇ ಬಾಳುಗೋಡಿ ಜನರು ಫೋನ್ಗಳನ್ನ ಬಳಕೆ ಮಾಡ್ತಿದ್ರು. ಈಗ ಊರಿಗೆ ಹೊಸ ಟವರ್ ಇದ್ರೂ ಕೂಡ ಇಲ್ಲದಂತಾಗಿದೆ. ಕೀಪ್ಯಾಡ್ ಮೊಬೈಲ್ಗಳಿಗೂ ನೆಟ್ವರ್ಕ್ ಸಮಸ್ಯೆ ಕಾಡ್ತಾ ಇದೆ. ಹಾಗಾಗಿ ವರ್ಕ್ ಫ್ರಮ್ ಹೋಮ್ ಡ್ಯೂಟಿ ಮಾಡುವವರೆಲ್ಲ ಊರು ಬಿಟ್ಟು ಹೋಗಬೇಕಾದ ಸ್ಥಿತಿ ಎದುರಾಗಿದೆ. ಏನಾದರೂ ವೈಫೈ ಹೋದ್ರೆ ಸರ್ವರ್ ಪ್ರಾಬ್ಲಮ್ ಬಂದು ಆಗ ಟವರ್ ಕೂಡ ಆಫ್ ಆಗ್ತದೆ. ಅದು ಎರಡಕ್ಕೂ ಒಂದೇ ಸರ್ವರ್ ಆಗಿರೋದ್ರಿಂದ ಆ ಸಮಸ್ಯೆ ಕೂಡ ಬರ್ತದೆ. ಈಗ ನಾವು ವೈಫೈ ಹೋಯ್ತು ಅಂತೇಳಿ ಟವರ್ ಮೇಲೆ ಡಿಪೆಂಡ್ ಆಗುವ ಹಾಗೆ ಇಲ್ಲ. ಅದೊಂದು ಸಮಸ್ಯೆ ಇದೆ ನಮಗೆ. ಹಾಗೆ ಸಡನ್ ಆಗಿ ಹೋದಾಗ ಕೆಲಸ ಎಲ್ಲ ಬಾಕಿ, ಹಾಗೆ ಈ ತರ ಸಮಸ್ಯೆ ಅನುಭವಿಸ್ತಿದ್ದೇವೆ. ಮಳೆಗಾಲದಲ್ಲಂತೂ ಈ ಗ್ರಾಮಕ್ಕೆ ಮೊಬೈಲ್ ಸಂಪರ್ಕವೇ ಇಲ್ಲದಂತಾಗುತ್ತದೆ. ಇಂಟರ್ನೆಟ್ ಬಳಕೆಗೆ ಕೊಡದಿದ್ರೂ ಪರವಾಗಿಲ್ಲ, ಕನಿಷ್ಠ ಪಕ್ಷ ಫೋನ್ ಕರೆಗಳಿಗಾದ್ರೂ ನೆಟ್ವರ್ಕ್ ನೀಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.